ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ನಿನ್ನೆ ವೈಕುಂಠ ಏಕಾದಶಿ ಇತ್ತು. ಇವತ್ತು ಬುಧವಾರ, ಈ ವರ್ಷದ ಕೊನೆಯ ದಿನದ ವ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಬೆಳಗ್ಗೆಯಿಂದ ಮಾಡಬೇಕು ಅಂತ ಇದೆ, ಮಾಡೋಕ್ಕಾಗಿಲ್ಲ. ಇವಾಗ ಟೈಮ್ ಬಂದುಬಿಟ್ಟು 11 ಆಗಿದೆ ಟೈಮ್ ಇವಾಗ ಕರೆಕ್ಟಾಗಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನೋ ಫ್ರೆಶ್ ಅಪ್ ಆಗಿಲ್ಲ, ಇವಾಗ ಫ್ರೆಶ್ ಅಪ್ ಆಗಬೇಕು. ಆಗ್ಬಿಟ್ಟು ಬರ್ತೀನಿ. ಇವಾಗ ನನ್ನ ಮಗಳು ಹೋಗಿದ್ದಾಳೆ, ಹಾಗಾಗಿ ವೇಟ್ ಮಾಡ್ತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ ಅಂತೇಳಿ ಹೊರಗಡೆ ಹೋಗಿದ್ದಾರೆ. ನಾನು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ತಿಂಡಿ ಬಂದುಬಿಟ್ಟು ಇಡ್ಲಿ, ಸಾಂಬಾರು, ಚಟ್ನಿ ಮಾಡಿದ್ದೆ. ನನ್ನ ಹಸ್ಬೆಂಡ್ ಇರಲ್ಲ ಅನ್ಕೊಂಡಿದ್ದಕ್ಕೆಲ್ಲ ಇರ್ತಾರೆ. ಅವರು ಹೊರಗಡೆ ಹೋಗ್ತೀನಿ ಅಂತ ನನಗೆ ಗೊತ್ತಿದ್ದಕ್ಕೆಲ್ಲ, ಹಾಗಾಗಿ ಸಡನ್ಲಿ ಒಂದು ಸ್ವಲ್ಪ ಪ್ಲ್ಯಾನ್ ಆಯಿತು. ಅವ್ರು ಹೋಗಿದ್ದಾರೆ, ಬೇಗ ಬರ್ತಾರೆ. ಬಂದಮೇಲೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತು ಒಂದು ಸ್ವಲ್ಪ ಚಿಕ್ಕ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಗಿದಷ್ಟು ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಬಂದು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಯಾರ್ಯಾರು ಏನೇನು ಮಾಡ್ತಾಯಿದ್ರಿ ಈ ವರ್ಷದ ಕೊನೆಯ ದಿನದ ಬ್ಲಾಗ್. ಅಂದರೆ ನಾಳೆನೇ ಎಡಿಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ಇನ್ನೊಂದು ವಿಡಿಯೋ ಇದೆ, ಅದು ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಈ ಎಡಿಟ್ ಮಾಡಬೇಕು. ನಾನು ಆಗಿದಷ್ಟು ಬೇಗನೆ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗ್ತಾನೆ ಇಲ್ಲ ಫ್ರೆಂಡ್ಸ್, ನಿಜ ಹೇಳಬೇಕು ಅಂದರೆ ಬೇಗ ಮಾಡೋಣ ಅಂದ್ಕೊಡ್ತೀನಿ, ಆಗೋದೇ ಇಲ್ಲ. ಆಗಿದಷ್ಟು ಬೇಗ ಟ್ರೈ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ಕೋತೀನಿ, ಸರಿನಾ? ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಎತ್ತ ಅಂತೇಳಿ, ಅದೇ ಸ್ವಲ್ಪ ಶಾಪಿಂಗ್ ಇದೆ ಅಲ್ವಾ, ಅದು ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಮತ್ತು ಇವಾಗ ಒಂದು ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದಿಲ್ಲ, ಅದು ಲಾಸ್ಟ್ ಟೈಮೇ ಮಾಡಿದ್ದೆ. ಅದು ಸ್ವಲ್ಪ ಇತ್ತು, ಅದು ಇವಾಗ ಮಾಡ್ಕೊತೀನಿ. ಅದು ರೆಸಿಪಿ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂದರೆ ಅದು ಬ್ಲಾಗಲ್ಲಿ ನನಗೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತೇಳಿ ಗೊತ್ತಿದ್ದಕ್ಕಿಲ್ಲ ನನಗೆ, ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಅದು ವಿಡಿಯೋ ಇವಾಗ ನಿಮ್ಮ ಜೊತೆ ಅದೇ ಶೇರ್ ಮಾಡ್ತೀನಿ. ಯಾಕಂದರೆ ಸೇಮ್ ಪ್ರೊಸೀಜರು ಅರ್ಧ ಇದೆ, ಅದು ಇವಾಗ ಅರ್ಧ ಮಾಡ್ಕೋಬೇಕು ನಾನು. ಅದು ಮಾಡಿಕೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಅದು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಸೇರಿ ಮಾಡಿದರು. ಅದೇ ನಿಮ್ಮ ಜೊತೆ ವಿಡಿಯೋ ಇದೆ. ಇದಿಲ್ಲ ಅಂದರೆ ವಿಡಿಯೋ ಮಾಡ್ಕೋತೀನಿ, ಇದು ನೋಡ್ತೀನಿ, ಚೆಕ್ ಮಾಡ್ಕೋತೀನಿ, ಚೆಕ್ ಮಾಡಿಬಿಟ್ಟು ಇದ್ದರೆ ಅದೇ ವಿಡಿಯೋ ಮಾಡ್ತೀನಿ. ಖಂಡಿತ ಅಂದ್ಕೊಂಡು ಟ್ರೈ ಮಾಡಿ ನೋಡಿ. ನಿಮಗೂ ಡಿ ಮಾರ್ಟಲ್ಲಿ, ಇಲ್ಲಾಂದರೆ ಸ್ಮಾರ್ಟ್ ಮಾರ್ಟಲ್ಲಿ, ಇಲ್ಲಾಂದರೆ ಯಾವುದಾದ್ರೂ ನಾವು ನಮ್ಮ ಮನೇಲಿ ಡೈಲಿ ತೊಗೊಳ್ಳೋವಂಥ ಗ್ರೋಸರಿ ತೊಗೋತೀವಲ್ವ, ಅಲ್ಲಿ ಇರ್ಬೋದು, ಮೇ ಬಿ ಚೆಕ್ ಮಾಡ್ಬೋದು. ನಾನು ನೋಡಿಲ್ಲ, ನಾನು ನೋಡಿದ್ರೆ ನಿಮಗೆ ಹೇಳ್ತೀನಿ, ಸರಿನಾ? ಬನ್ನಿ ಇವಾಗ ಅದೆಲ್ಲ ಮಾಡಿಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸರಿನಾ? ನಾಳಿನ ನ್ಯೂ ಇಯರ್ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚಿನ್ನು ಬಾ ಬೇಗ. ಬರ್ತಾನೆ ಇಲ್ಲ ಅವಳು. ನಾನು ಮಾಡ್ತಾ ಇದ್ದೆ ಫ್ರೆಂಡ್ಸ್, ನಾನು ಐಸ್ ಕ್ರೀಮಲ್ಲಿ ಇಡಬೇಕು ಅಂತ ನಾನು ಮಾಡಬೇಕು ಅಂತ ಇದ್ಲು. ಮೊನ್ನೆ ಮಾಡಿದ್ಲಲ್ವ, ಅದೇ ಮಾಡಬೇಕು ಅಂತ ಇದ್ಲು. ಸರಿ ಅವಳೇ ಮಾಡೋಣ, ಈಸಿ ಐತೆ. ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಹಾಗಾಗಿ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ? ಪ್ಲೀಸ್ ನನ್ನ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಒಂಥರ ಖುಷಿ ಆಗುತ್ತೆ, ಸರಿನಾ? ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದೆ ಅದು ಪಾಕೆಟು, ಇದು ನಮ್ಮ ಅಮ್ಮ ಕೊಟ್ಟಿರೋದು. ಇದು ಮಿಕ್ಸ್ ಐಸ್ ಕ್ರೀಮ್ ಮ್ಯಾಂಗೋ ಫ್ಲೇವರ್ ಇದೆ ಇದರಲ್ಲಿ. ಈ ಪಾಕೆಟು ನಮ್ಮಮ್ಮ ಕೊಟ್ಟಿರೋದು. ಇದರಲ್ಲಿ ಎಲ್ಲನೂ ಇರುತ್ತೆ. ಕಲ್ಸಕ್ಕರೆ, ಆಮೇಲೆ ಏನೇನೋ ಚಿಯಾ ಸೀಡ್ಸ್ ಇತ್ತು, ಕಲ್ಸಕ್ಕರೆ ಇತ್ತು, ಆಮೇಲೆ ಶಾವಿಗೆ, ಸಣ್ಣ ಶಾವಿಗೆ ಇರುತ್ತಲ್ವ, ಆ ಶಾವಿಗೆ ಇತ್ತು, ಕೆಲವಷ್ಟು ಡ್ರೈ ಫ್ರೂಟ್ಸು ಎಲ್ಲ ಇತ್ತು ಫ್ರೆಂಡ್ಸ್. ಇದು ಫುಲ್ ಪ್ಯಾಕೆಟು ಮಾಡಿದಾಗ, ಅಂದರೆ ನಿಮಗೆ ಲಾಸ್ಟ್ ಟೈಮ್ ಇದು ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದೇನೇ ಇವಾಗ ಇದು ಅರ್ಧ ಇತ್ತು
ಫುಲ್ಲಿದ್ದಾಗ ವೀಡಿಯೋ ಮಾಡ್ಕೊಂಡಿರೋದು, ಅದೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಅದು ಚೆನ್ನಾಗಿ ಬಂದರೆ ವೀಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಹಾಗಾಗಿ ಇದು ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳಿದ್ರೆ ಮೇ ಬಿ ಇದು ಸೂಪರ್ ಮಾರ್ಕೆಟು ಇಲ್ಲಾಂದರೆ ಡಿ ಮಾರ್ಟಲ್ಲಿ ಸಿಗ್ಬಹುದು ಅನ್ಕೋತೀನಿ. ತೊಗೊಂಬಂದು ಮಾಡಿ. ಅದಕ್ಕೆ ನಾನು ಒಂದು ಸ್ವಲ್ಪ ಬಾದಾಮ್ ಪೌಡರು ತೊಗೊಂಡಿದ್ದೀನಿ. ಇದು ಇವಾಗ ಚೆನ್ನಾಗಿ ಹಾಲು ಕುದಿ ಬರಬೇಕು ಫ್ರೆಂಡ್ಸ್. ಇದು ಹಾಲು ಚೆನ್ನಾಗಿ ಕುದಿ ಬಂತು. ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. ಅದರಲ್ಲಿ 3/4% ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಬಂದಿಲ್ಲ ಅಂದರೆ ಅಂಥೇಳಿ. ಇದು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಮಾಡ್ತಾಯಿದ್ರು, ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಇದು ಇವಾಗ ಇದರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ನಿಮ್ಮಲ್ಲಿ ಬರೀ ನಾವು ಹಾಲು ಮಾತ್ರ, ಗಟ್ಟಿ ಹಾಲು, ನೀರು ಹಾಕಬಾರ್ದು ಹಾಲಿಗೆ. ಇವಾಗ ಹಾಲು ಕುದಿ ಬಂದ ಮೇಲೆ ಅಂದರೆ ಚೆನ್ನಾಗಿರುತ್ತೋ ಒಡೆದೋಗಿರುತ್ತೋ ಹಾಲು ಗೊತ್ತಾಗಬೇಕಲ್ವ. ಹಾಗಾಗಿ ಹಾಲು ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಆ ಪ್ಯಾಕೆಟ್ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಅದು ತಿಕ್ನೆಸ್ ಆಗುತ್ತೆ, ಯಾಕಂದರೆ ಶಾವಿಗೆ ಇರೋದ್ರಿಂದ ಅದರಲ್ಲಿ ತಿಕ್ನೆಸ್ ಆಗುತ್ತೆ. ಅದು ಕಪ್ಪಗೆ ಬಂದುಬಿಟ್ಟು ಚಿಯಾ ಸೀಸು ಮತ್ತು ಕರಿ ಎಳ್ಳು ಅದೆಲ್ಲ ಇದೆ ಅದರಲ್ಲಿ. ಇದು ಇವಾಗ ಕುದಿಯೋವಾಗ ಮಾತ್ರ ಕಾಣುತ್ತೆ, ಆಮೇಲೆ ಕಾಣಲ್ಲ. ಇದು ಕುದಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಐಸ್ ಕ್ರೀಮಲ್ಲಿ ಮಿಕ್ಸ್ ಆಗಿರುತ್ತಲ್ವ, ಆವಾಗ ನಿಮ್ಗೆ ಇದೆಲ್ಲನೂ ಬ್ಲ್ಯಾಕ್ ಇದೆ ಅಲ್ವ, ಅದೇನೂ ಕಾಣಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಮಾಡಿ ನೋಡಿ ಮಕ್ಕಳಿಗೆ. ವೆರಿ ಹೆಲ್ದಿಯಾಗಿರುವಂತಹ ಐಸ್ ಕ್ರೀಮ್. ನಿಮಗೆ ಐಸ್ ಕ್ರೀಮ್ ಬೇಡ, ಈ ವೆದರ್ಗೆ ಯಾರಪ್ಪ ಐಸ್ ಕ್ರೀಮ್ ಮಾಡಿ ತಿಂತಾರೆ ಅನ್ನೋದಿದ್ದರೆ ನೀವು ಹಾಲು ಕೀರು ಥರನೇ ಇರುತ್ತೆ, ಅದೇ ಫ್ಲೇವರು. ಅದು ಮಾಡಿಕೊಂಡು ತಿನ್ಬೋದು. ನನ್ನ ಮಗಳು ಒಂದು ಸ್ವಲ್ಪ ಇದರಲ್ಲಿ ಹಾಲು ಕೀರು ತಿಂದಳು. ಒಂದು ಸ್ವಲ್ಪ ನಾನೇ ಐಸ್ ಕ್ರೀಮ್ ಮಾಡಿ ನೋಡೋಣ ಅಂದ್ಕೊಂಡು ಎರಡೂ ಟ್ರೈ ಮಾಡಿದೆ. ಎರಡೂ ಸಖತ್ತಾಗಿ ಬಂದಿತ್ತು. ಇದರಲ್ಲಿ ಏನೂ ಇದಕ್ಕಿಲ್ಲ, ಕಲ್ಲು ಸಕ್ಕರೆ ಬಂದಿತ್ತಲ್ವ ಫ್ರೆಂಡ್ಸ್, ಅದಕ್ಕೇ ಹಾಲು ಕೀರು ಸೂಪರಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಫ್ರೆಂಡ್ಸ್. ಕುದ್ದಿ ಈ ಥರ ತಿಕ್ನೆಸ್ ಆಗಬೇಕು. ಈ ಥರ ತಿಕ್ನೆಸ್ ಆದರೆ ಸಾಕು. ನೀವು ಹಾಲು ಕೀರು ಮಾಡ್ಕೊಂಡು ಕುಡಿತೀರಾ ಅಂದರೆ ಹಿಂಗೆ ಸ್ವಲ್ಪ ಗಟ್ಟಿ ಆಗಂಗಿಲ್ಲ, ಆಫ್ ಮಾಡಿಬಿಟ್ಟು ಕುಡಿಬೋದು. ಇಲ್ಲ ನೀವು ಐಸ್ ಕ್ರೀಮ್ ಮಾಡ್ತೀರಾ ಅಂದರೆ ಇನ್ನೂ ಸ್ವಲ್ಪ ತಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ತಿಕ್ಕಾಗಿದೆ. ಇಷ್ಟು ತಿಕ್ಕಾದರೆ ಸಾಕು. ಇದು ಇವಾಗ ಫ್ರಿಜ್ಜಲ್ಲಿ ಇಡಬಾರ್ದು, ಯಾಕಂದರೆ ಪೂರ್ತಿ ತಣ್ಣಗಾಗಬೇಕಲ್ವ. ಪೂರ್ತಿ ತಣ್ಣಗಾಗಿದ ಮೇಲೆ ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ತೆಗೆದು ಇಡ್ಬೋದು. ಇಲ್ಲಾಂದರೆ ನಿಮಗೆ ಕುಲ್ಫಿ ಥರ ಬೇಕು ಅಂದರೆ ನಿಮ್ಮ ಮನೇಲಿ ಐಸ್ ಕ್ರೀಮ್ ಸ್ಟಿಕ್ ಇದೆ ಅಂದರೆ ಒಂದು ಕಪ್ಪಲ್ಲಿ ಹಾಕ್ಕೊಂಡು ಅದರ ಒಳಗಡೆ ಚುಚ್ಚಿಬಿಟ್ಟು ಮಾಮೂಲಿ ಫ್ರಿಜ್ಜಲ್ಲಿ ಇಡಿ. ಇಲ್ಲಾಂದರೆ ನಿಮ್ಮ ಹತ್ರ ಐಸ್ ಕ್ರೀಮ್ದು ಮಾಡೋದೇನಾದರೂ ಇದ್ದರೆ ಆ ಥರ ಎಲ್ಲಾದರೂ ಮಾಡ್ಕೊಳ್ಳಿ. ಚೆನ್ನಾಗಿತ್ತು. ನಮ್ಮ ಮನೇಲಿ ನಾನು ಜಾಸ್ತಿ ಎಲ್ಲ ಐಸ್ ಕ್ರೀಮ್ ಮಾಡಲ್ಲ, ಹಾಗಾಗಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೆ. ಫ್ಯಾಮ್ಲಿ ಪ್ಯಾಕ್ ಥರ ಮಾಡಿದೆ. ಇದು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ತಿಕ್ಕಾಗುತ್ತೆ, ಆವಾಗ ಸರಿ ಹೋಗುತ್ತೆ. ಬನ್ನಿ, ಇವಾಗ ಇದು ಐಸ್ ಕ್ರೀಮ್ ಆಯಿತು. ನಾವು ಇವಾಗ ಮಾರ್ಕೆಟ್ ಅಂದರೆ ಶಾಪಿಂಗ್ ಹೋಗೋಣ. ಇದು ವೆಂಕಟೇಶ್ವರ ಟೆಕ್ಸ್ಪೋರ್ಟ್ ಅಂತೇಳಿ, ಇದು ಬಂದುಬಿಟ್ಟು ಕಾಫಿ ಕಟ್ಟೆ, ಹಳ್ಳಿ ಮರ ಕಾಫಿ ಕಟ್ಟೆ ಹತ್ರ ಇರೋದು ನಾಗರಬಾವಿ. ಅಲ್ಲಿ ಬಂದಿದ್ವಿ ಲಾಸ್ಟ್ ಟೈಮು. ಇಲ್ಲಿ ನೋಡ್ಕೊಂಡು ಹೋಗಿದ್ದೆ, ಹಾಗಾಗಿ ನನಗೆ ಒಂದು ಸ್ವಲ್ಪ ಇಷ್ಟ ಆಯಿತು. ಇಲ್ಲಿ ಬರ್ತಾಯಿರ್ತೀನಿ, ಚೆನ್ನಾಗಿದ್ದರೆ ತಗೊಳ್ಳೋಣ ಅಂದ್ಕೊಂಡು ಬರ್ತಾಯಿರ್ತೀನಿ. ಹಾಗಾಗಿ ಬಂದುಬಿಟ್ಟು ನೋಡಿದೆ. ನನ್ನ ಮಗಳಿಗೆ ಒಂದು ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೆ. ನನಗೇನು ಅಷ್ಟೊಂದು ಇದ್ದಿದ್ದಕ್ಕಿಲ್ಲ, ಹಾಗಾಗಿ ಅವಳಿಗೊಬ್ಬಳಿಗೆ ನೋಡೋಣ ಅಂದ್ಕೊಂಡು ಬಂದಿದ್ದೆ. ಇವಾಗ ಏನು ತೊಗೋತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ನೋಡ್ತಾ ಇರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಏನಕ್ಕಂದರೆ ಅಷ್ಟೊಂದು ನಾನೇ ವೀಡಿಯೋಸ್ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಏನು ಗೊತ್ತಾ, ಯಾರೂ ವೀಡಿಯೋಸೇ ಮಾಡೋದಿಲ್ಲ. ನನ್ನ ಮಗಳು ತೊಗೊಂಡ್ರೆ ಹೋಗು ಮಮ್ಮಿ ನೀನು ಎಲ್ಲ ನೋಡಬೇಕು, ನಾನೇ ವೀಡಿಯೋ ಮಾಡಬೇಕಾ ಅಂತಾಳೆ. ನನ್ನ ಹಸ್ಬೆಂಡ್ ತೊಗೊಂಡ್ರೆ ನೀನೇ ನೋಡ್ಬೇಕು, ನಾನು ನೋಡ್ತೀನಿ, ನೀನೇ ಮಾಡು ಅಂತಾರೆ. ಅದಕ್ಕೇ ಅವ್ರು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಾಗೂ ನೀನೇ ಮಾಡ್ಕೊ ವೀಡಿಯೋ, ನಿನಗೆ ಯಾವ ಥರ ಬೇಕು ಅಂತ ಹೇಳ್ತಾರೆ. ಅವ್ರು ಇನ್ನೂ ಅಷ್ಟೊಂದು ಕಲ್ತಿಲ್ಲ ಈ ಥರಲ್ಲೆಲ್ಲ. ಅವ್ರಿಗೆ ವೀಡಿಯೋಸು ಅದೆಲ್ಲ ಇಷ್ಟ ಇಲ್ಲ ಅವ್ರಿಗೆ. ನೀನು ಮಾಡ್ಕೊಳಮ್ಮ, ನಿನಗೆ ಯಾವ ಥರ ಬೇಕು ಆ ಥರ ನೀನು ಮಾಡು ಅಂತಾರೆ. ಹಾಗಾಗಿ ನಾನೇ ಮಾಡಿಕೊಂಡು ನೋಡ್ತಾ ಇದ್ದೆ. ಲಾಸ್ಟಲ್ಲಿ ಫೈನಲಿಯಾಗಿ ಒಂದು ಜೊತೆ ಡ್ರೆಸ್ಸು ಸಿಕ್ತು ಫ್ರೆಂಡ್ಸ್. ಅದು ಸ್ವಲ್ಪ ಸಿಂಪಲ್ಲಾಗೇ ಇತ್ತು, ಅದಕ್ಕೂ ಸ್ವಲ್ಪ
ಬೇಜಾರು ಮಾಡಿಕೊಂಡ್ಲು. ನನಗೆ ಅಷ್ಟು ಪೇಷನ್ಸ್ ಇದಕ್ಕಿಲ್ಲ ಬೇರೆ ಬೇರೆ ಕಡೆ ಹೋಗಿ ನೋಡೋ ಅಷ್ಟು ತನಕ, ಯಾಕಂದರೆ ಸ್ವಲ್ಪ ಮನೇಲಿ ಕೆಲಸ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆಗ್ತಾ ಇದಕ್ಕಿಲ್ಲ. ಸರಿ ಅಂಥೇಳಿ ಇವಾಗ ಮೇಲೆ ಹೋಗೋಣ, ಹಾಕ್ಬಿಟ್ಟು ನೋಡ್ತೀನಿ ಅಂತೇಳಿದ್ಲು. ಸೈಜು ಸರಿ ನೋಡೋಣ ಅಂಥೇಳಿ ಇವಾಗ ಮೇಲೆ ಬಂದಿದ್ವಿ. ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ. ಇವಾಗ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ನೋಡಿದ್ಲು. ಈ ಥರಲ್ಲೇ ಒಂದು ಜೊತೆ ಡ್ರೆಸ್ ಕೊಡಿಸ್ದೆ, ಯಾಕಂದರೆ ನ್ಯೂ ಇಯರ್ ಆಗಿರೋ ನೆಕ್ಸ್ಟ್ ದಿವಸನೇ ನ್ಯೂ ಇಯರ್ ಇತ್ತಾ. ನಾನು ಈ ಬ್ಲಾಗ್ ಮಾಡಿರೋ 31st ಅಲ್ವಾ, ನೆಕ್ಸ್ಟ್ ದಿವಸನೇ ಇತ್ತು. ಆಮೇಲೆ ಮತ್ತೆ ನಾನು ನೆಕ್ಸ್ಟ್ ದಿವಸ ಎಲ್ಲೋ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ತೊಗೊಂಬರೋಕ್ಕಾಗಲ್ಲ ಅಂಥೇಳಿ ಆ ದಿವಸ ಹೋಗಿ ಅಂದರೆ ಅವಳಿಗೆ ಕಂಫರ್ಟೇಬಲ್ ಆಗೋಂಗೆ ಬಟ್ಟೆ ತಂದೆ. ತುಂಬ ಗ್ರ್ಯಾಂಡಾಗೇನು ತಂದಿಲ್ಲ, ಅದು ನಿಮಗೆ ತೋರಿಸ್ತೀನಿ ಸರಿನಾ. ಇವಾಗ ಇದರಲ್ಲಿ 2 ಜೊತೆನೂ 4 ಜೊತೆ ತೊಗೊಂಬಂದ್ಲು, ಎಲ್ಲ ಹಾಕಿದ್ಲು. ಅವ್ರ ಅಪ್ಪಂಗೆ ಅಂದರೆ ನಾನು ಫೋಟೋ ತೆಗೆದು ತೋರಿಸ್ದೆ, ಎಲ್ಲ ನೋಡಿದ್ವಿ. ಹೌದು, ಅವ್ರ ಅಪ್ಪನೂ ಇಷ್ಟ ಆಯಿತು. ಅವರಪ್ಪ ಇಷ್ಟಪಟ್ಟಿದ್ರೆ ಮಗಳು ತೊಗೋತಾಳೆ, ಅದು ತೊಗೊಂಡ್ಲಿ ಇವಾಗ. ಆಮೇಲೆ ಅಲ್ಲಿ ಬರೀ ಡ್ರೆಸ್ ಅಲ್ಲದೆ ಶೋ ಪೀಸುಗಳು ಇತ್ತು. ಅಂದರೆ ನನಗೆ ಬೇರೆ ಜನ ಎಲ್ಲ ಇದ್ದರು, ಅವಲ್ಲೆಲ್ಲ ವೀಡಿಯೋಸ್ ಮಾಡೋದು ನನಗೆ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ ಫ್ರೆಂಡ್ಸ್. ನಾನು ನೋಡ್ಕೋಬೇಕು ಅಷ್ಟೇ, ಅವ್ರಿಗೆ ಕಂಫರ್ಟೇಬಲ್ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಸುಮ್ಮನೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ರೆ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಅಲ್ಲೆಲ್ಲ ನೋಡಿಕೊಂಡು ಶೋ ಪೀಸ್ಗಳಿತ್ತು, ಅದೆಲ್ಲ ನೋಡಿಕೊಂಡು ಇವಾಗ ಈ ಕಡೆ ಸ್ಲಿಪ್ಪರ್ಸ್ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದೆ. ಅವಳಿಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಕೊಂಡೆ, ಅವಳ ಸೈಜಲ್ಲಿ ಯಾವುದೂ ಇದಕ್ಕಿಲ್ಲ, ಎಲ್ಲ ದೊಡ್ಡ ದೊಡ್ಡ ಸೈಜಲ್ಲಿ ಇತ್ತು. ಶೂಸ್ ಇತ್ತು, ಶೂ ಮೊನ್ನೆ ತೊಗೊಂಡಿದ್ದಾಳಲ್ವಾ, ಅದಕ್ಕೆ ಬೇಡ ಅಂದ್ಕೊಂಡು ಸ್ಲಿಪ್ಪರ್ ನೋಡೋಣ ಅಂದ್ಕೊಂಡೆ. ಅವಳಿಗೆ ಸಿಗಲಿಲ್ಲ. ಸರಿ ಅಂಥೇಳಿ ನನ್ನ ಹಸ್ಬೆಂಡ್ ನೀನು ತಗೋ ಅಂದರು. ನಾನು ಬೇಡ ಅಂದ್ಕೊಂಡು ನಾನೇನು ತೊಗೊಂಡಿಲ್ಲ. ಅವಳೇ ಅಷ್ಟು ಸ್ವಲ್ಪ ಬಟ್ಟೆ ಅಷ್ಟೇ ತೊಗೊಂಡಿರೋದಾಯಿತು, ಇನ್ನೇನು ಶಾಪಿಂಗ್ ಮಾಡಿಲ್ಲ ಫ್ರೆಂಡ್ಸ್. ಅಷ್ಟೇ, ನಾನೇನು ತುಂಬ ಗ್ರ್ಯಾಂಡಾಗೇನು ನನಗೇನು ಹೊರಗಡೆ ಹೋದರೆ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಬೇಕು ಅವೆಲ್ಲ ಇಷ್ಟ ಆಗಲ್ಲ. ನಮ್ಮ ಬಜೆಟ್ ತಕ್ಕಷ್ಟು ನಾವು ಶಾಪಿಂಗ್ ಮಾಡಬೇಕು ಅಲ್ವಾ. ಇದೆ ಅಂಥೇಳಿ ಜಾಸ್ತಿ ಎಲ್ಲ ಶಾಪಿಂಗ್ ಮಾಡೋಕ್ಕಾಗಲ್ಲ, ಅದಕ್ಕೇ ಮಾಡಿಲ್ಲ. ಇವಾಗ ಅಲ್ಲೆಲ್ಲ ಸ್ಲಿಪ್ಪರ್ ನೋಡಿದ್ವಿ, ಅವಳಿಗೆ ಸ್ಲಿಪ್ಪರು ಸಿಗಲಿಲ್ಲ. ಸಿಕ್ಕಿದ್ದು ಇಷ್ಟ ಆಗಿಲ್ಲ. ಸರಿ ಬಿಡು ಬೇಡ ಅಂದ್ಕೊಂಡು ಬಂದೆ. ಈ ಕಡೆ ನೋಡ್ಕೊಂಡು ಬರ್ತಾಯಿದ್ದೆ. ಇದು ಗ್ಲಾಸ್ ತೊಗೊಳ್ಳೋಣ ಅಂದ್ಕೊಂಡೆ ಫ್ರೆಂಡ್ಸ್, 500 ರೂಪೀಸ್ ಒಂದು ಕಪ್ಪು. ಅಯ್ಯೋ ಬೇಡಪ್ಪ ಬೇಡ ಅಂದ್ಕೊಂಡು ಇಟ್ಬಿಟ್ಟು ಬಂದೆ. ಆಮೇಲೆ ಇದು ನೋಡಿದೆ, ಇದು ಫ್ರಿಜ್ ಮೇಲೆ ಹಾಕೋದಲ್ಲ, ವಾಷಿಂಗ್ ಮಿಷಿನ್ ಕವರು. ಅಲ್ಲೆಲ್ಲ ನೋಡಿದ್ವಿ. ನಮ್ಮ ವಾಷಿಂಗ್ ಮಿಷಿನ್ಗೆ ಅಲ್ಲಿ ಇದ್ದಿರ್ಕಿಲ್ಲ, ಹಾಗಾಗಿ ಅಲ್ಲಿ ತೊಗೋತಿದ್ದೆ. ಅಲ್ಲಿ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಅಂದ್ರೆ ಸೂಪರಾಗಿತ್ತು. ಜಾಸ್ತಿ ಆದ್ರೂ ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು. ನೋಡಿಕೊಂಡು ಬಂದ್ವಿ. ಆಮೇಲೆ ಇದೆಲ್ಲ ಅಂದರೆ ನಮ್ಮ ಓವನ್ ಹೌಸ್ ಇದ್ದಿದ್ರೆ, ಸ್ವಂತ ಮನೆ ಇದ್ದಿದ್ರೆ ಇವೆಲ್ಲ ಸ್ವಲ್ಪ ಶೋ ಪೀಸ್ಗಳೆಲ್ಲ ಇರ್ತಾವಲ್ವ, ಅವೆಲ್ಲ ಜೋಡಿಸ್ಕೋಬೋದು. ಈ ಬಾಡಿಗೆ ಮನೇಲಿ ತೊಗೊಂಡು ಮತ್ತೆ ಓಡಾಡಿಕೊಂಡು ಸ್ವಲ್ಪ ಹಿಂಸೆ ಆಗುತ್ತೆ, ಅದೆಲ್ಲ ಒಡೆದು ಹೋಗುತ್ತೆ. ಹಾಗಾಗಿ ಅದೇನು ತೊಗೊಂಡಿಲ್ಲ, ಜಸ್ಟ್ ನೋಡಿಕೊಂಡು ಬರ್ತಾಯಿದ್ದೆ ಯಾವ ಥರ ಅಂಥೇಳಿ. ಪ್ಲ್ಯಾನಿಂಗ್ ಆಗುತ್ತೆ ಇವಾಗ. ಒಂದು ಕಡೆ ವೀಡಿಯೋಸ್ ಮಾಡೋವಾಗ ನಾನು ನಾಳೆ ಒಂದು ದಿವಸ ನೋಡಿದ್ರೆ ಇಲ್ಲಿದೆ ಅಂಥೇಳಿ ನನಗೂ ಸಿಗುತ್ತೆ. ನಮ್ಮ ಲೈಫಲ್ಲೂ ನಾವು ಒಂದು ದಿವಸ ಸ್ವಂತ ಮನೆ ತೊಗೋತೀವ, ಅವಾಗೆಲ್ಲ ಇದೆಲ್ಲ ಇಟ್ಕೋಬೋದಲ್ವಾ ಅಂಥೇಳಿ. ಅದು ಆಗಿದ್ದಷ್ಟು ಆಗಲಿ, 26ಕ್ಕೆ ಅದು ಆಗಲಿ ಅಂಥೇಳಿ ಆ ದೇವ್ರ ಹತ್ರ ಬೇಡ್ಕೋತೀನಿ. ಇದೇ ವಿಡಿಯೋದಿಂದ ನನಗಂತೂ ದೇವ್ರ ಹತ್ರ ಬೇಡ್ಕೊಳ್ಳೋದೇ ಆಗಿದೆ ಅಲ್ವಾ. ಆಗೋಣ, ನೋಡೋಣ, ಟ್ರೈ ಮಾಡೋಣ ಅಲ್ವಾ. ಅದಲ್ಲೇ ಇರಲಿ. ಇವಾಗ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಶಾಪಿಂಗ್ ವ್ಲಾಗ್ ಹಾಕ್ತಾಯಿದ್ದೀನಿ. ನನ್ನ ಮಗಳು ಕೆಲವಷ್ಟು ನೋಡ್ತಾನೆ ಇದ್ಲು. ಎಲ್ಲ ಪಾತ್ರೆಗಳು ಇತ್ತು, ಮ್ಯಾಟ್ ಇತ್ತು, ದಿಮ್ಮಿತ್ತು, ಹಾಸಿಗೆ ಎಲ್ಲ ಇತ್ತು. ಸರಿ ಅಂಥೇಳಿ ಅಲ್ಲಿ ಲಿಫ್ಟ್ ಇತ್ತು. ನನ್ನ ಫಸ್ಟ್ ಫ್ಲೋರೇನೆ, ಸೆಕೆಂಡ್ ಫ್ಲೋರ್ ಗ್ರೌಂಡ್ ಫ್ಲೋರಿಗೆ ಹೋಗಬೇಕು ಅಂದರೆ ಲಿಫ್ಟಲ್ಲಿ ಹೋಗೋಣ ಮಮ್ಮಿ ಅಂತ ಹೇಳಿದ್ಲು. ಇದೊಂದು ಬಾಟ್ಲು ಬೇಕು ಅಂಥೇಳಿ ಅದೊಂದು ಬಾಟ್ಲು ತೊಗೊಂಡ್ಲು. ಸರಿ ಇವಾಗ ಬಿಲ್ಲಿಂಗ್ ಮಾಡಿಕೊಂಡು ಮನೆಗೆ ಹೋಗೋಣ ಫ್ರೆಂಡ್ಸ್. ಶಾಪಿಂಗಿಂದ ಬಂದಿದ್ದಾಯಿತು. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಫಸ್ಟು ಡ್ರೆಸ್ ಚೇಂಜ್ ಮಾಡಿ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ತಲೆ ಎಲ್ಲ ಮಚ್ಕೊಂಡಿರೋದಾಯಿತು. ಇಷ್ಟು ಕೆಲಸ ಮಾಡಿದೆ. ಆಮೇಲೆ ನನ್ನ ಮಗಳಿಗೆ ಸ್ವಲ್ಪ ಬೇಗನೆ ಬರಬೇಕಾಗಿತ್ತು, ಅಬ್ಬಕ್ಕ ಕ್ಲಾಸ್ ಇತ್ತು ನನ್ನ ಮಗಳಿಗೆ. ಹಾಗಾಗಿ ಬೇಗ ಬಂದುಬಿಟ್ಟು ಇವಾಗ ನನ್ನ ಮಗಳಿಗೆ ಹಾಲೆಲ್ಲ ಕೊಟ್ಟು ಅವಳಿಗೆ ಹಬ್ಬಕ್ಕ ಕ್ಲಾಸಿಗೆ ಕಳಿಸಿ ನಾನು ಹೇರ್ ಆಯಿಲ್ ಮಾಡಿಕೊಂಡೆ. ಆಯಿಲ್ ಹಚ್ಕೊಂಡೆ. ಇವಾಗ ಹೇರ್ ಆಯಿಲ್ ಮಾಡಿಕೊಂಡು ತಲೆಗೆ ಸ್ವಲ್ಪ ತಲೆ ನೋಯ್ತಾಯಿತ್ತು. ನಾಳೆ ನ್ಯೂ ಇಯರ್ ಫಸ್ಟ್ ಆಗಿದ್ದರಿಂದ ಹೊಸ ವರ್ಷದ ಫಸ್ಟ್ನೇ ದಿನ ಅಲ್ವಾ, ಎಲ್ಲ ವಾಶ್ ಮಾಡಿ ಹೇರ್ ವಾಶ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಬೇಕು. ಹಾಗಾಗಿ ಚೆನ್ನಾಗಿ ಆಯಿಲ್ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೆಣ್ಕೊಂಡು ಬಿಟ್ಟೆ, ಹಾಗೇ ಇನ್ನೇನು ರಾತ್ರಿ ಹೆಣಿಬೇಕಲ್ಲ ಅಂತ ಇವಾಗಲೇ ಹೆಣ್ಕೊಂಡೆ. ಇನ್ನೇನು ಇವಾಗ ಅಡುಗೆ ಬೇರೆ ಮಾಡಬೇಕು. ಏನಾದರೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ.
ಆದರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ, ಸರಿನಾ. ಇದಾಗಿತ್ತು ಅಪ್ಡೇಟ್. ಬಂದಿದ ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಅಂದರೆ ಯಾವ ಥರ ಡ್ರೆಸ್ ತೊಗೊಂಡಿದ್ದೀನಿ ಅಂಥೇಳಿ ನೀವು ಕಮೆಂಟ್ ಮಾಡಿ. ನಾನು ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಇವತ್ತು ಏನೂ ಶೇರ್ ಮಾಡೋದಿಲ್ಲ. ನನ್ನ ಮಗಳಿಗೆ ನಾನು ಒಂದು ಜೊತೆ ತೊಗೊಂಡಿದ್ದೀನಿ, ನನ್ನ ಮಗಳಿಗೊಂದು ಅಷ್ಟೇ ತೊಗೊಂಡಿರೋದು, ಜಾಸ್ತಿ ಏನೂ ತೊಗೊಂಡಿಲ್ಲ. ಒಂದೇ ಒಂದು ಜೊತೆ ಬಟ್ಟೆ ತೊಗೊಂಡಿರೋದು, ನಾಳೆ ಒಂದೇ ದಿವಸಕ್ಕೆ ಅಂಥೇಳಿ ಒಂದೇ ಒಂದು ಜೊತೆ ಬಟ್ಟೆ ತೊಗೊಂಡಿರೋದು. ಅಲ್ಲಿ ಅಷ್ಟೊಂದೇನು ಬಟ್ಟೆಗಳೆಲ್ಲ ಇದ್ದಿಕ್ಕಿಲ್ಲ. ಆಮೇಲೆ ನನಗೆ ಅಷ್ಟೊಂದು ಬೇರೆ ಕಡೆ ಹೋಗಿ ಸುತ್ತಾಡ್ಕೊಂಡು ತೊಗೊಂಬರೋಕ್ಕೂ ಅಷ್ಟೊಂದು ನನಗೆ ಪೇಷನ್ಸ್ ಇದಕ್ಕಿಲ್ಲ. ಹಾಗಾಗಿ ಅಲ್ಲಿ ಯಾವ್ದು ಸಿಕ್ತೋ ಅದು ತೊಗೊಂಬಂದಿದ್ದೀನಿ. ಅಂದರೆ ಹೊಸ ಮಾಡಲು ಚೆನ್ನಾಗಿರೋದೇ ತೊಗೊಂಬಂದಿರೋದಾಯಿತು. ಸರಿ ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋವಾಗ ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ನೀರು ಕಾಸಕ್ಕಿಟ್ಟಿದ್ದೆ. ನೀರು ಕಾಸಕ್ಕಿಟ್ಟಿದ್ದೀನಿ, ಅದು ನೀರು ಕುಡಿತೀನಿ. ಕುಡಿದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನನಗೆ ಒಂದು ಸ್ವಲ್ಪ ಕೋಲ್ಡು ಜಾಸ್ತಿ ಆಗಿರೋದ್ರಿಂದ ಮತ್ತೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ಸ್ವಲ್ಪ ಸುಸ್ತು ಆಗ್ತಾಯಿತ್ತು, ಸ್ವಲ್ಪ ಲೈಟಾಗಿ ತಲೆನೋಯ್ತಾಯಿತ್ತು ಅದಲ್ವಾ. ತಲೆನೋಯ್ತಾಯಿತ್ತು, ಅದಕ್ಕೆ ನನ್ನ ಮಗಳು ಮಲಿಕೊಂಡಾಯಿತು. ಇವಾಗ ನಾನು ಮಲಿಕೊಳ್ಳಲ್ಲ ಅಂದ್ಕೊಂಡೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಲ್ಲ ಅಂದ್ಕೊಂಡಿದ್ದೀನಿ. ನಾವೇನು ನ್ಯೂ ಇಯರ್ ಅಂದರೆ 12 ಗಂಟೆಗೆ ಕೇಕೆಲ್ಲ ಕಟ್ ಮಾಡೋದಿಲ್ಲ, ಬೆಳಗ್ಗೆಯೇ ಕಟ್ ಮಾಡೋದು. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಲ್ಲ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಸಿಂಪಲ್ ಆಗಿತ್ತು. ಈ ವರ್ಷದ ಕೊನೆಯ ಶಾಪಿಂಗ್ ಬ್ಲಾಗ್. ಮತ್ತು ಮುಂದಿನ ವರ್ಷ ನಮ್ಮ ಜೀವನಕ್ಕೆ ಒಂದು ಹೊಸ ಬ್ಲಾಗ್ ಬರುತ್ತೆ, ಖಂಡಿತವಾಗ್ಲೂ ನಿಮ್ಮ ಜೊತೆಯಲ್ಲೂ ಶೇರ್ ಮಾಡ್ತೀನಿ, ಸರಿನಾ. ನಾಳಿನ ಬ್ಲಾಗ್ ಜೊತೆ ಮತ್ತೆ ಸಿಗೋಲ್ಲ. ಬಾಯ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್, ಬಾಯ್.